ನೀವು ಹತ್ರ ಮಗು ಈ ಕಡೆ ಬಾ. ಆತ್ಮೀಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಜುಲೈ 26 ಕಾರ್ಗಿಲ್ ವಿಜಯದ ದಿವಸವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂತ ರಘು ಜಾಣಗೆರೆ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತಾ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತ ರಘುನಂದನ್, ಹಬೀಬ್, ಆನಂದ್ ರವರಿಗೂ ಸ್ವಾಗತವನ್ನ ಕೋರ್ತಾ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಅಮಿತ್, ಉಪಾಧ್ಯಕ್ಷರಾದಂತ ಶ್ರೀನಿವಾಸು, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ದೇವರಾಜು, ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಉತ್ತರ ಮತ್ತು ಪೂರ್ವ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರ್ತಾ, ಏನು 1999 ಮೇ ತಿಂಗಳಿನಲ್ಲಿ ಪ್ರಾರಂಭವಾದಂತಹ ಕಾರ್ಗಿಲ್ ಯುದ್ಧ ಸತತವಾಗಿ 3 ತಿಂಗಳ ಕಾಲ ನಡೆಯುತ್ತೆ. ಆ ಯುದ್ಧದಲ್ಲಿ ಭಾರತದ ಸೈನಿಕರು ವಿಜಯವನ್ನು ಸಾಧಿಸಿ ಕಾರ್ಗಿಲ್ ನಮ್ಮ ವಶವನ್ನ ಮಾಡ್ಕೋತಾರೆ. ಪ್ರತಿ ವರ್ಷ 26ನೇ ತಾರೀಕು ಜುಲೈ ಕಾರ್ಗಿಲ್ ವಿಜಯದ ದಿವಸವನ್ನ ರಾಷ್ಟ್ರಾದ್ಯಂತ ಆಚರಣೆ ಮಾಡಲಾಗ್ತಿದೆ. ಇವತ್ತೇನು ಗಡಿಯಲ್ಲಿ ಸೈನಿಕರು ರಾಷ್ಟ್ರವನ್ನ ಕಾಪಾಡ್ತಾ ಇದ್ದಾರೆ ಭಯೋತ್ಪಾದಕರಿಂದ, ಅದೇ ರೀತಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪದಾಧಿಕಾರಿಗಳು ರಾಜ್ಯದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದು ನಿಮಗೆಲ್ಲ ಗೊತ್ತಿದೆ. ಇವತ್ತು ಈ ದಿವಸವನ್ನ ನಾವು ಆಚರಣೆ ಮಾಡಬೇಕು. ನಾವು ಸಹ ದೇಶಭಕ್ತರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ದೇಶದ ಸೈನಿಕರಿಗೆ ಗೌರವನ್ನ ಕೊಡ್ತಾ ಬರ್ತಾ ಇದ್ದೀವಿ ಅನ್ನೋ ಮುಖಾಂತರ ಈ ದಿನವನ್ನ, ವಿಜಯದ ದಿವಸವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ರಾಜ್ಯ ಉಪಾಧ್ಯಕ್ಷರಾದಂತ ರಘು ಜಾಣಗೆರೆ ಅವರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಪುಷ್ಪಾರ್ಚನೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಎಲ್ಲ ಬನ್ನಿ, ಬಂದು ಎಲ್ಲ ಬೇರೆಯವರು ಪೊಲೀಸವರು ಬರಲಿ, ಬರೀ ನೀವು ಹೋಗಿ ಎಲ್ಲ ಕವರ್ ಆಗ್ತದೆ. ಸ್ವಲ್ಪ ಎಲ್ಲ ಹತ್ರಕ್ಕೆ ಸೇರ್ಕೊಬಿಡಿ. ಈ ಕಡೆ ಎಲ್ಲ ಹತ್ರ ಬಿಡಿ. ಅಪ್ಪಿ ನೀನು ಹತ್ತತ್ರ ಬರ್ಬೇಕು, ಎಲ್ಲ ಹತ್ತತ್ರ ಕ್ಲೋಸ್ ಬರ್ಬೇಕು. ನೀವು ಅವ್ರಿಗೂ ಕರೀರಿ, ಯಾರ್ಯಾರು ಬರ್ತಾರ ಅವರು. ಭಾರತ ಮಾತೆಗೆ, ವೀರ ಸೈನಿಕರಿಗೆ, ಭಾರತ ಮಾತೆಗೆ, ವೀರ ಸೈನಿಕರಿಗೆ, ಕಾರ್ಗಿಲ್ ಯುದ್ಧದಲ್ಲಿ ಮರಣನಪ್ಪಿದ ವೀರ ಸೈನಿಕರಿಗೆ ಭಾರತ ಮಾತೆಗೆ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ರಘುನಂದನ್ ರವರು ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಸ್ನೇಹಿತರೆ ನಮಸ್ಕಾರ. ಮುಖ್ಯವಾಗಿ ಇವತ್ತು ಏನು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ತಾ ಇದೀವಿ, ಶುಭಾಶಯಗಳು. ಮತ್ತೆ ಬಂದಂತ ಎಲ್ರಿಗೂ, ನಮ್ಮ ಸೈನಿಕರೆಲ್ರಿಗೂ ಸ್ವಾಗತ. ಮುಖ್ಯವಾಗಿ ಕಾರ್ಗಿಲ್ ಅನ್ನೋದು ಇಡೀ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ವಿಷಯ. ದೇಶದ ಅಳಿವು ಉಳಿವು ಮತ್ತೆ ದೇಶದ ಆತ್ಮ ಎಲ್ಲವೂ ಒಂದಿಷ್ಟು
ಎಲ್ಲವನ್ನು ಒಳಗೊಂಡಿರುವಂತ ವಿಷಯ ಅದು. ಕಾರ್ಗಿಲ್ಲು ಬರೀ ಒಂದು ಕಾರ್ಗಿಲ್ಲು, ಒಂದು ಗುಡ್ಡ ಅಥವಾ ಆವತ್ತಿನ ಆ ಹೋರಾಟ, ಯುದ್ಧ ಅಷ್ಟೇ ಅಲ್ಲ. ಅದರಿಂದ ಹಿಂದೆಗೆ ಮತ್ತೆ ಈಗ ಅದರಿಂದ ಮುಂದೆಗೆ ಆಗ್ತಾ ಇರುವಂತ ಎಲ್ಲ ಬೆಳವಣಿಗೆ, ಮತ್ತೆ ಅವತ್ತು ಆ ಯುದ್ಧದಲ್ಲಿ ಮರಣ ಅಪ್ಪಿದಂತ ನೂರಾರು ಸೈನಿಕರು, ಅಲ್ಲಾದಂತ ಒಟ್ಟಾರೆ ಯುದ್ಧಗಳು ಅಂತಂದ್ರೆ ಏನೆಲ್ಲ ಆಗತ್ತೆ. ಈಗ ಇವತ್ತು ನಾವು ಯಾವಾಗ ಯುದ್ಧ ಸ್ಟಾರ್ಟ್ ಆಗುತ್ತೋ, ಏನಾಗುತ್ತೋ, ಯಾವಾಗ ಯಾರು ಇದಾಗ್ತಾರೋ, ಇದರದೆಲ್ಲ ಒಂದಿಷ್ಟು ಇದ್ರಲ್ಲಿ ಇರ್ತೀವಿ. ಅದ್ರ ಆಚೆಗೆ ನಮ್ಮನ್ನ ಇವತ್ತು ಎಲ್ಲ ತಮ್ಮೆಲ್ಲ ತನು ಮನ ಧನ ತಮ್ಮ ಪ್ರಾಣವನ್ನ ಲೆಕ್ಕಕ್ಕೆ ಹಿಡದೆ ಪಣಕ್ಕಿಟ್ಟು ಹೋರಾಡ್ತಾ ಇರುವಂತವ್ರು, ನಿಜವಾಗ್ಲೂ ಹೋರಾಡ್ತಾ ಇರುವಂತವ್ರು ಸೈನಿಕರು, ನಮ್ಮ ಸೈನಿಕರು. ಅವ್ರಿಗೆ ಒಂದು ಗೌರವನ್ನ ಮತ್ತು ಅವರ ಎಲ್ಲ ಬಲಿದಾನಕ್ಕೆ ಸಿಕ್ಕ ಒಂದು ಇದು ಕಾರ್ಗಿಲ್ ವಿಜಯ ದಿವಸ. ಅಂತ ನೂರಾರು ಸೈನಿಕರ ಮರಣದ ಮೇಲೆ ನೆಟ್ಟಿರುವಂತ ಒಂದು ಗೆಲುವಿನ ಧ್ವಜ ಈ ಕಾರ್ಗಿಲ್ ಈ ವಿಜಯ ದಿವಸ. ಇದನ್ನ ನಾವೆಲ್ಲರೂ ಆಚರಿಸೋದು ಅಥವಾ ಅದು ಒಂದು ರೀತಿ ಇದಾಗುತ್ತೆ. ಆದ್ರೆ ನಾವು ಇದನ್ನ ನೆನಪಲ್ಲಿ ಇಟ್ಕೊಬೇಕು. ನಾವು ಇದನ್ನ ನಮಗೋಸ್ಕರ ಪ್ರಾಣ ತೆತ್ತ ಎಷ್ಟೆಲ್ಲ ಸೈನಿಕರಿಗೆ ಗೌರವ ಶ್ರದ್ಧಾಂಜಲಿಯನ್ನ, ಗೌರವನ್ನ ಸಲ್ಲಿಸಬೇಕು. ಆದ್ರೆ ಇವತ್ತು ಎಷ್ಟೋ ಜನ ಯುವಕರಿಗೆ ಅದು ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದು ಅಥವಾ ಅದನ್ನ ನೆನಪಿಸ್ಕೊಳ್ಳದೆ ಇರೋದು, ಇವತ್ತಿನ ಜನ ಕೃತಜ್ಞರಾಗಿಲ್ಲದೆ ಇರೋವಂಥದ್ದು ನಿಜವಾಗ್ಲೂ ಒಂದು ರೀತಿಯಾದಂತರ ಆತಂಕ ಅಥವಾ ಅದು ಒಳ್ಳೆಯದಲ್ಲದ ವಿಷಯ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅವರ ಇವತ್ತು ಅಂತ ಸಾವಿರಾರು ಸೈನಿಕರ ಸಾವಿನ ಬಲಿದಾನದ ಮೇಲೆ ಅಥವಾ ಮುಂದೆ ನಮ್ಗೆ ಹಿಂದೆ ಅದಕ್ಕಿಂತ ಮುಂಚೆ ಎಲ್ಲ ಆದಂತ ಯಾವ್ದೆಲ್ಲ ಹೋರಾಟಗಳು, ಮತ್ತೆ ನಮಗೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಕೊಟ್ಟಂತ ಎಲ್ಲ ಹೋರಾಟಗಾರರು, ಹೋರಾಟಗಾರರು ಎಲ್ರಿಗೂ ನಾವು ಕೃತಜ್ಞರಾಗಿಲ್ಲ ಅನ್ನೋದು ಮುಖ್ಯವಾಗಿ. ಈ ವ್ಯವಸ್ಥೆ ಏನಿದೆ ಒಟ್ಟಾರೆ, ಈ ರಾಜಕಾರಣಿಗಳಿರ್ಬೋದು, ಇವರೆಲ್ಲ ಇರ್ಬೋದು, ಇದನ್ನ ಬರೀ ಅವರ ರಾಜಕೀಯ ತ್ರೆಷೆಗೆ ಬಳಸ್ಕೊಂಡು ಮತ್ತೆ ಜನರನ್ನ ಮೂರ್ಖರನ್ನಾಗಿ ಮುಗಿಸ್ಕೊಂಡು ಇದನ್ನೆಲ್ಲಾನು ಮತ್ತೆ ನಡಿಲಿಕ್ಕೆ ಇವು ಒಂದು ಯುದ್ಧಗಳನ್ನ ಬೇರೆ ಬೇರೆದನ್ನ ಯುದ್ಧಕ್ಕೆ ದಾರಿ ಮಾಡ್ಕೊಡ್ತಾರಂತ ಎಲ್ರಿಗೂ ನನ್ನ ಧಿಕ್ಕಾರ ಇದೆ. ಆದ್ರೆ ಒಂದೇ, ಯಾರೆಲ್ಲ ಸೈನಿಕರು ಗಡಿ ಕಾಯ್ತಾ ಇದಾರೆ ಇವತ್ತಿಗೂ, ಮನೆ ಮಠ ಬಿಟ್ಟು ಹೆಂಡತಿ ಮಕ್ಳೆಲ್ಲ ಇಲ್ಲಿರ್ತಾರೆ, ಅವ್ರು ಅಲ್ಲಿರ್ತಾರೆ, ಅಥವಾ ಅವ್ರು ಹೋದ್ರೆ ಯಾರು ವಾಪಸ್ ಬರ್ತಾರೋ, ದಿನ ಪ್ರತಿ ಅಲ್ಲಿ ಹಿಮದಲ್ಲಿ ಮುಳುಗೋದ್ರಂತೆ ಅಥವಾ ಇನ್ನೆಲ್ಲೋ ಇದಾದ್ರಂತೆ, ಈ ತರ ಯಾರೋ ಬಾಂಬ್ ಹಾಕ್ಬಿಟ್ರು ಟೆರರಿಸ್ಟ್ಗಳು ಬಂದು, ಈ ತರದೆಲ್ಲ ಇದೆ. ಅದ್ರೆಲ್ಲ ಅಂತ ಎಲ್ರಿಗೂ ನಮಗೋಸ್ಕರ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕಾಯ್ತಾ ಇರುವಂತ ಎಲ್ಲ ದೇಶ ಭಕ್ತ ಮತ್ತೆ ನಿಜವಾದ ದೇಶಭಕ್ತರು ಅವರು ಅಂತ ಹೇಳ್ಬೇಕು. ದೇಶಭಕ್ತ ಸೈನಿಕರಿಗೆ ನನ್ನ ಭಾವಪೂರ್ಣ ನಮನಗಳನ್ನ ನಾನು ಸಲ್ಲಿಸ್ತಾ ಅವ್ರಿಗೊಂದು ಸೆಲ್ಯೂಟ್ ಮಾಡ್ತಾ ಇನ್ನೂ ಆ ಸಂತತಿ ಹೆಚ್ಚಾಗ್ಲಿ. ಅಷ್ಟೇ ಅಲ್ಲದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ದು ಹಳದಿ ಸೈನ್ಯ ಒಂದಿದೆ, ಹಳದಿ ಸೈನಿಕರು ನಾವು ಅಷ್ಟೇ. ಒಂದಿಷ್ಟು ನಮ್ಮಲ್ಲಿರುವಂತ ಸೈನಿಕರು ಕೂಡ ತಮ್ಮ ತನುಮನ ಧನವಾದಿಯಾಗಿ ಒಂದಿಷ್ಟು ಸಾಮಾಜಿಕವಾಗಿ ಈ ಬದಲಾವಣೆಗಳನ್ನು ತರಬೇಕು. ಇವರೆಲ್ಲ ಯಾರೆಲ್ಲ ನಮಗೋಸ್ಕರ ಮಡಿದಿದ್ದಾರೆ, ನಮಗೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ, ಅವರ ಪ್ರಯತ್ನ ಅಥವಾ ಅವರ ಶ್ರಮ ವ್ಯರ್ಥ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಕೆಲಸ ಮಾಡ್ತಾ ಇದೀವಿ. ಇಂಥ ಎಲ್ಲ ನಿಸ್ವಾರ್ಥ ಜೀವಗಳಿಗೆ ಧನ್ಯವಾದಗಳನ್ನ, ನಮನಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಏನು ಗಡಿಯಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ಸೈನಿಕರನ್ನ ಸ್ಮರಿಸ್ತಾ, ಹಾಗೆ ನಮ್ಮ ದೇಶ ರಕ್ಷಣೆಗೆ ನಿಂತಿರುವಂತವ್ರನ್ನ ಮತ್ತೊಮ್ಮೆ ಸ್ಮರಿಸ್ತಾ ಮಾತನಾಡಿದಂತಹ ರಘುನಂದನ್ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ತಾತ್ವಿಕ್ ಒಂದು ಗೀತೆಯನ್ನು ಆಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಅವನ ಕೈಲಿ ಒಂದು ಹಾಡನ್ನ ಆಡಿಸ್ತೀನಿ. ಗೆಲುವು ನಮ್ಮದೋ, ಗೆಲುವು ನಮ್ಮದೋ, ಇಂದಿಗೂ ಎಂದೆಂದಿಗೂ ಗೆಲುವು ನಮ್ಮದೋ, ಇಂದಿಗೂ ಎಂದೆಂದಿಗೂ ಗೆಲುವು ನಮ್ಮದೋ. ಒಂಟಿ ಒಬ್ಬಂಟಿ ನಾವೆಲ್ಲ, ಒಂಟಿ ಒಬ್ಬಂಟಿ ನಾವೆಲ್ಲ, ಎಂದಿಗೂ ನಾವು ಒಂಟಿ ನಡೆಯುವ ಪಯಣಿಕರೇ ಅಲ್ಲ.
ದೊಡ್ಡ ಚಪ್ಪಾಳೆ ಬರಲಿ, ಎಲ್ಲ ಒಂದು ದೊಡ್ಡ ಚಪ್ಪಾಳೆ ಬರಲಿ ಮಗುಗೆ. ಮಾಸ್ಟರ್ ತಾತ್ವಿಕ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ರಾಜ್ಯ ಉಪಾಧ್ಯಕ್ಷರಾದಂತಹ ರಘು ಜಾಣಗೆರೆ ಅವರು ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಎಲ್ಲ ಭಾರತಾಂಬೆಯ ವೀರ ಪುತ್ರರಿಗೆ, ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂತಹ ಎಲ್ಲ ಭಾರತೀಯ ವೀರ ಪುತ್ರರಿಗೆ ಬಂಧುಗಳೇ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ದಿನ ಜುಲೈ 26 ಈ ದಿನವನ್ನ ದೇಶಾದ್ಯಂತ ಏನು ಒಂದು ಶೌರ್ಯ, ತ್ಯಾಗ ಮತ್ತೆ ದೇಶಭಕ್ತಿಯ ಪ್ರತೀಕವಾಗಿ ಪಾಕಿಸ್ತಾನದ ವಿರುದ್ಧ ನಡೆದಂತಹ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನ್ಯ ಏನು ಭಾರತವನ್ನ ಕಳ್ಳ ಮಾರ್ಗದಲ್ಲಿ ನುಸುಳಿಕೊಂಡು ಭಾರತವನ್ನ ಪ್ರವೇಶ ಮಾಡಿದಂತಹ ಕಾಶ್ಮೀರ ಕಣಿವೆಯನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತಹ ಪಾಕಿಸ್ತಾನ ದೇಶವನ್ನ ತಮ್ಮ ಶೌರ್ಯ ಮತ್ತೆ ಪರಾಕ್ರಮಗಳಿಂದ ಹೋರಾಟ ಮಾಡೋದ್ರ ಮುಖಾಂತರ ಇಡೀ ಪ್ರಪಂಚಕ್ಕೆ ಭಾರತದ ಯೋಧರ ಶೌರ್ಯ, ಧೈರ್ಯ ಮತ್ತೆ ದೇಶಾಭಿಮಾನದ ಪರಾಕಾಷ್ಠೆಯನ್ನ ಪರಿಚಯಿಸುವುದರ ಮುಖಾಂತರ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸಿ 1999ರಲ್ಲಿ ನಡೆದಂತಹ ಕಾರ್ಗಿಲ್ ಯುದ್ಧದಲ್ಲಿ ಏನು ನಮ್ಮ ದೇಶದ ಭಾರತಾಂಬೆಯ ಹೆಮ್ಮೆಯ ಪುತ್ರರು ವಿಜಯವನ್ನು ಸಾಧಿಸ್ತಾರೆ. ಆಪರೇಷನ್ ವಿಜಯ್ ಎನ್ನುವ ಹೆಸರಿನಲ್ಲಿ ನಡೆದಂತಹ ಈ ಒಂದು ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆ ವಿಜಯವನ್ನ ಗಳಿಸುತ್ತೆ. ಆ ಒಂದು ವಿಜಯದ ನೆನಪಿಗಾಗಿ ಮತ್ತು ಅಂತಹ ಯುದ್ಧದಲ್ಲಿ ತಮ್ಮ ಶೌರ್ಯ ಮತ್ತೆ ಪರಾಕ್ರಮವನ್ನ ಪ್ರದರ್ಶನ ಮಾಡಿ ಹೋರಾಟ ಮಾಡಿದಂತಹ ನಮ್ಮ ಹೆಮ್ಮೆಯ ವೀರ ಯೋಧರು ಯಾರೆಲ್ಲ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿ ಅವತ್ತಿನ ಕಾರ್ಗಿಲ್ ಯುದ್ಧದ ವಿಜಯಕ್ಕೆ ಯಶಸ್ಸಿಗೆ ಕಾರಣಕರ್ತರಾಗಿದ್ರು. ಅಂತಹ ಭಾರತಾಂಬೆಯ ಹೆಮ್ಮೆಯ ಪುತ್ರರಿಗೆ ನಮನವನ್ನ ಸಲ್ಲಿಸೋದಿಕ್ಕೆ, ಅವರ ಸ್ಮರಣೆಯನ್ನ ಮಾಡೋದಿಕ್ಕೆ ಇವತ್ತು ದೇಶಾದ್ಯಂತ ಜುಲೈ 26 ಕಾರ್ಗಿಲ್ ವಿಜಯ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕೂಡ ಇವತ್ತು ದೇಶಕ್ಕಾಗಿ ಹೋರಾಟವನ್ನ ಮಾಡಿದಂತಹ, ದೇಶದ ಉಳಿವಿಗಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟವನ್ನ ಮಾಡಿದಂತಹ ಭಾರತೀಯ ವೀರ ಯೋಧರಿಗೆ ನಮನವನ್ನ ಸಲ್ಲಿಸೋದಿಕ್ಕೆ ಇವತ್ತು ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಒಂದು ಸಣ್ಣದಾದಂತಹ ಪುಟ್ಟದಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಬಹಳ ಒಳ್ಳೆಯ ಅಗತ್ಯವಾದಂತಹ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ನಮ್ಮ ಪಕ್ಷದ ವತಿಯಿಂದ ಶ್ರಮಿಸಿದಂತಹ ಎಲ್ಲ ಮುಖಂಡರುಗಳಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಏನು ಸದಾ ನಸ್ಕುನ್ನಿ ಕಾಯ್ತರಕ್ಕೆ ನಮ್ಮ ಪಕ್ಕದಲ್ಲೇ ಇದ್ಕೊಂಡು ಸದಾ ಯಾವ ರೀತಿಯಾಗಿ ನಮ್ಗೆ ದ್ರೋಹ ಮಾಡಬಹುದು, ಯಾವ ರೀತಿಯಾಗಿ ಈ ದೇಶವನ್ನ ಮಣಿಸಬಹುದು, ಯಾವ ರೀತಿಯಾಗಿ ಈ ದೇಶವನ್ನ ನಾಶ ಮಾಡಬಹುದು ಅಂತ ಸದಾ ಆಲೋಚನೆ ಮಾಡ್ತಾ ಒಂದಲ್ಲ ಒಂದು ರೀತಿಯಲ್ಲಿ ವಾಮ ಮಾರ್ಗಗಳ ಮುಖಾಂತರ ಭಾರತವನ್ನ ಆಕ್ರಮಿಸೋದಕ್ಕೆ, ಭಾರತದ ಏನು ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರ ಕಣಿವೆಯನ್ನ ಆಕ್ರಮಿಸೋದಕ್ಕೆ ಪಾಕಿಸ್ತಾನ ನಿರಂತರವಾಗಿ ತನ್ನ ಕಳ್ಳಬುದ್ಧಿಯನ್ನ ತೋರಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ 1999ರಲ್ಲಿ
ಏನು ಕಾಶ್ಮೀರ, ಜಮ್ಮು ಕಾಶ್ಮೀರ ಕಣಿವೆಯ ಕಾರ್ಗಿಲ್ ಜಿಲ್ಲೆಯಲ್ಲಿ ಪಾಕಿಸ್ತಾನದ ಸೈನಿಕರು ಅಕ್ರಮವಾಗಿ ನಮ್ಮ ದೇಶವನ್ನ ಪ್ರವೇಶ ಮಾಡಿ, ನಾವು ಏನು LOC ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ, ದೇಶದ ಗಡಿ ರೇಖೆ, ಅದನ್ನ ಅತಿಕ್ರಮಣ ಮಾಡಿ ಉಲ್ಲಂಘಿಸಿ ಕಾಶ್ಮೀರ ಕಣಿವೆಯ ಹಲವು ಶಿಖರಗಳನ್ನ ಅವರು ಅವತ್ತು ವಶಪಡಿಸಿಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಇಂತಹ ಚೋರ್ ಪಾಕಿಸ್ತಾನದವರಿಗೆ ಸರಿಯಾದ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಭಾರತ ಅವತ್ತು ಶಪಥ ಮಾಡಿ ಏನು ಆಪರೇಷನ್ ವಿಜಯ ಅನ್ನುವಂತಹ ಹೆಸರಿನಲ್ಲಿ ಪಾಕಿಸ್ತಾನದ ಅಂತಹ ಕುತಂತ್ರಿ ಕೆಲಸದ ವಿರುದ್ಧ ದೇಶ ಯುದ್ಧವನ್ನ ಘೋಷಣೆ ಮಾಡುತ್ತೆ. ಏನು ಸುದೀರ್ಘವಾಗಿ ಮೇನಲ್ಲಿ ಶುರುವಾದಂತಹ ಯುದ್ಧ ಮೇ, ಜೂನ್, ಜುಲೈ 26 ತನಕ ನಡೆದು 26ನೇ ದಿವಸ ಏನು ಪಾಕಿಸ್ತಾನ ಆಕ್ರಮಿಸಿಕೊಂಡಿದ್ದಂತಹ ಎಲ್ಲ ಶಿಖರಗಳು ಏನೇನಿದ್ವು, ಟೈಗರ್ ಹಿಲ್ಸ್ ಆಗಿರ್ಬೋದು, .4875 ಆಗಿರ್ಬೋದು, ಅಥವಾ ಡೊಲಲಾಂಗ್ ಶಿಖರಗಳಾಗಿರ್ಬೋದು, ಈ ತರಹದ ಎಲ್ಲ ಶಿಖರಗಳನ್ನ ನಮ್ಮ ದೇಶದ ವೀರ ಯೋಧರು ಕೆಚ್ಚೆದೆಯಿಂದ ಹೋರಾಟ ಮಾಡೋದ್ರ ಮುಖಾಂತರ ಪಾಕಿಸ್ತಾನಕ್ಕೆ ಅವತ್ತು ಸರಿಯಾದ ಪಾಠವನ್ನ, ತಕ್ಕ ಪಾಠವನ್ನ, ಮುಟ್ಟಿ ನೋಡಿಕೊಳ್ಳುವಂತಹ ಪಾಠವನ್ನ ಅವತ್ತು ಕಲಿಸೋದ್ರ ಮುಖಾಂತರ ಎಲ್ಲ ಆಕ್ರಮಿತ ಜಾಗಗಳನ್ನ ಮರುವಶಕ್ಕೆ ಪಡೆಯೋದ್ರ ಮುಖಾಂತರ ಭಾರತದ ಕೀರ್ತಿಯನ್ನ, ಭಾರತದ ಬಾವುಟಗಳನ್ನ ಅಂತಹ ಎಲ್ಲ ಶಿಖರಗಳ ಮೇಲೆ ಆರಿಸಿದಂತಹ ದಿವಸ ಜುಲೈ 26. ಆ ಕಾರಣಕ್ಕಾಗಿ ದೇಶದ ಯೋಧರ ಶೌರ್ಯವನ್ನ, ಅವರ ಬಲಿದಾನವನ್ನ ಸ್ಮರಣೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಹಳಷ್ಟು ಜನರಿಗೆ ದೇಶದ ಒಳಗಡೆ ಇರುವಂತಹ ಇವತ್ತಿನ ಭ್ರಷ್ಟ, ನೀಚ, ಅಯೋಗ್ಯ, ಮಾಡಬಾರದನ್ನ ಮಾಡ್ತಾ ಇರುವಂತಹ ಇವತ್ತಿನ ನೀಚ ರಾಜಕಾರಣಿಗಳು ಇವತ್ತು ನಮ್ಮ ದೇಶ ಸುಭದ್ರವಾಗಿರೋದಕ್ಕೆ, ಈ ದೇಶದಲ್ಲಿ ನಾವೆಲ್ಲರೂ ಇವತ್ತು ನೆಮ್ಮದಿಯಾಗಿ ಜೀವನವನ್ನ ನಡೆಸೋದಿಕ್ಕೆ, ಏನು ನಾವೆಲ್ಲರೂ ಇವತ್ತು ಶಾಂತಿಯಿಂದ ಬದುಕೋದಿಕ್ಕೆ ಕಾರಣವಾಗಿರ್ತಕ್ಕಂಥ ಇಂತಹ ಎಲ್ಲ ವಿಚಾರಗಳನ್ನ, ವಿಷಯಗಳನ್ನ, ತ್ಯಾಗವನ್ನ, ಬಲಿದಾನವನ್ನ ಎಲ್ಲವನ್ನ ಮರೆತು ಇವತ್ತು ದೇಶದ ಒಳಗಿರುವಂತಹ ರಾಜಕಾರಣಿಗಳು, ಪಾಪಿಗಳು ಭ್ರಷ್ಟಾಚಾರ, ಲೂಟಿ, ಲಫಂಗತನ ಮಾಡಬಾರದನ್ನ ಮಾಡಿ ಇವತ್ತು ದೇಶವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಂತೆಂತ ಯೋಧರು ಕಾರ್ಗಿಲ್ ನಲ್ಲಿ ಹೋರಾಟವನ್ನ ಮಾಡಿದಂತದ್ದು ಬಹಳ ನೋವಿನ ಸಂಗತಿನೂ ಕೂಡ ಇದೆ. ಸುಮಾರು 527 ಜನ ಭಾರತೀಯ ಯೋಧರು ಅವತ್ತು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. 527 ಜನರು. ಬಹುಶಃ ನನಗಾಗ 12-13 ವರ್ಷ ವಯಸ್ಸು. ನಮ್ಮೂರಲ್ಲಿ ಏನು DD ನ್ಯೂಸ್ ಅಲ್ಲಿ ಬರ್ತಾ ಇತ್ತು, ಯಾವಾಗ್ಲೂ ದಿವಸ 7 ಗಂಟೆಗೆ ಬರುವಂತಹ ಟಿವಿ ಚಾನೆಲ್ ಅನ್ನ ಆನ್ ಮಾಡಿದ್ರೆ ಯಾವ್ದಾದ್ರೂ ಒಂದು ಶವ ಪೆಟ್ಟಿಗೆಯನ್ನು ಹೊತ್ಕೊಂಡು ಬರುವಂತದನ್ನ ನಾವು ದಿವಸ ಟಿವಿನಲ್ಲಿ ತೋರಿಸ್ತಾ ಇರ್ತಾ ಇದ್ದು. ಆ ಊರಿಗೆ ಬಂತು, ಈ ಊರಿಗೆ ಬಂತು ಶವ ಪೆಟ್ಟಿಗೆ, ಆ ರಾಜ್ಯಕ್ಕೆ ಹೋಯ್ತು, ಈ ರಾಜ್ಯಕ್ಕೆ ಹೋಯ್ತು, ಇವತ್ತು ಇಷ್ಟು ಜನ ಸತ್ರು, 10 ಜನ ಸತ್ರು, ಹುತಾತ್ಮರಾದ್ರು ಅಂತ ಹೇಳಿ ಅವ್ರನ್ನೆಲ್ಲ ಅವತ್ತು ಮೆರೆಸಿದ್ದಾಯ್ತು. ಅವರು ಮೆರೆಸೋದಕ್ಕೆ ಅರ್ಹರು, ಹಾಗೆ ಮಾಡಿದ್ದು ಒಳ್ಳೇದೇ. ಆದ್ರೆ ಅದು ಕೇವಲ ಆ ದಿನಗಳಿಗೆ ಮಾತ್ರ ಸೀಮಿತವಾಗಿ ಇವತ್ತು ನಮ್ಮ ಒಳಗಿನ ರಾಜಕಾರಣಿಗಳು, ಇವತ್ತು ಜನಪ್ರತಿನಿಧಿಗಳು ಯಾವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಎಂತೆಂತ ಸೈನಿಕರು, ಯೋಧರು ಅದನ್ನ ಹೋರಾಟವನ್ನ ಮಾಡಿ ಪ್ರಾಣ ತ್ಯಾಗವನ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದ 16 ಕನ್ನಡಿಗರು ಆ ಹೋರಾಟದಲ್ಲಿ ಹುತಾತ್ಮರಾಗ್ತಾರೆ. ಆವತ್ತು ಇಡೀ ದೇಶ ಅಂತ ಯೋಧರಿಗೆ ನಮನವನ್ನ ಸಲ್ಲಿಸುತ್ತೆ, ಕಣ್ಣೀರು ಸುರಿಸುತ್ತೆ. ನಾವು ನಿಮ್ಮ ತ್ಯಾಗ, ಬಲಿದಾನವನ್ನ ನೆನಪಿನಲ್ಲಿರ್ತೀವಿ. ನೀವು ಈ ದೇಶದ ಸುರಕ್ಷತೆಗಾಗಿ ಹೋರಾಟವನ್ನ ಮಾಡಿ ಮರೆದಿದ್ದೀರಿ. ಇಂಥ ದೇಶವನ್ನ ಸುಭದ್ರವಾಗಿ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಅವತ್ತು ದೇಶದ ಎಲ್ಲ ನಾಗರಿಕರು ತಮ್ಮ ಸಂತಾಪಗಳನ್ನ ಸೂಚಿಸ್ತಾರೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಇಬ್ರು ನಮಗೆ ಯಾವಾಗ್ಲೂ ಮಾದರಿ ಮತ್ತು ನಮ್ಮಲ್ಲಿ ದೇಶಭಕ್ತಿಯನ್ನ ಹುಟ್ಟಿಸೋದಕ್ಕೆ ಸ್ಫೂರ್ತಿಯಾಗಿ ಇಬ್ರು ಯೋಧರು ನಮ್ಮಲ್ಲಿ ಯಾವಾಗ್ಲೂ ಚಿರಾಯವಾಗಿ ಉಳ್ಕೊಂಡಿದ್ದಾರೆ. ಹಲವಾರು ಜನರು ಎಲ್ಲರೂ ಕೂಡ
ಎಲ್ಲರೂ ಚಿರಾಯುವಾಗಬೇಕು. 527 ಜನರು ಚಿರಾಯುವಾಗಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಏನು ಹಿಮಾಚಲ ಪ್ರದೇಶದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅನ್ನುವಂತಹ ಅವತ್ತಿನ ಕಾಲದಲ್ಲಿ ಜಮ್ಮು ಕಾಶ್ಮೀರ್ ರೆಜಿಮೆಂಟ್ ನ ಕ್ಯಾಪ್ಟನ್ ಆಗಿದ್ದಂತಹ ವಿಕ್ರಮ್ ಬಾತ್ರಾ ಅವರು ಏನು ಈ ಟೋಲಲಾಂಗ್ ಶಿಖರವನ್ನ ಮತ್ತೆ .4875 ನಂಬರ್ನ ಶಿಖರವನ್ನ ತಮ್ಮ ಶೌರ್ಯ ಮತ್ತೆ ಧೈರ್ಯ ಮತ್ತೆ ಸಾಹಸದಿಂದ ಮುನ್ನುಗ್ಗಿ ಅಲ್ಲಿರುವಂತಹ ಹಲವಾರು ಬಂಕರ್ಗಳನ್ನ ನಾಶ ಮಾಡಿ ಪುಡಿ ಮಾಡಿ ಆವತ್ತು ಜುಲೈ 7ನೇ ತಾರೀಕು 1999 ಜುಲೈ 7ನೇ ತಾರೀಕು ಟೋಲಲಾಂಗ್ ಮತ್ತೆ .4875 ಎರಡು ಶಿಖರಗಳನ್ನ ಅವತ್ತು ವಶಪಡಿಸಿಕೊತಾರೆ ವಿಕ್ರಮ್ ಬಾತ್ರಾ ಅವರು. ಶಿಖರವನ್ನ ತಲುಪಿ ಪಾಕಿಸ್ತಾನದ ಬಂಕರ್ಗಳನ್ನ ನಾಶ ಮಾಡಿ ವಶಪಡಿಸಿಕೊಂಡಾಗ ಅವರ ಮೇಲೂ ಕೂಡ ಪಾಕಿಸ್ತಾನ ಸೈನಿಕರು ಗುಂಡಿನ ಸುರಿಮಳೆಯನ್ನ ಸುರಿಸ್ತಾರೆ. ಗುಂಡಿನ ಏಟನ್ನ ತಿಂದಂತಹ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಒಂದು ಮಾತನ್ನ ಹೇಳ್ತಾರೆ. ಇವತ್ತು ಇಡೀ ಪ್ರಪಂಚಕ್ಕೆ ಆ ಮಾತು ಸ್ಫೂರ್ತಿ. ಇವತ್ತಿಗೂ ನಮ್ಮಲ್ಲಿ ಯುವಜನರ ರೋಮ ಇವತ್ತು ನಿಂತ್ಕೊಳ್ಳುವಂತಹ ಮಾತು ಅದು. ಏನು ದಿಲ್ ಮಾಂಗೆ ಹೇ ಮೋರ್, ಹೌದಲ್ವಾ? ಹೌದು. ದಿಲ್ ಮಾಂಗೆ ಹೇ ಮೋರ್, ಹೃದಯ ಇನ್ನಷ್ಟನ್ನ ಬಯಸುತ್ತಿದೆ ಅನ್ನುವಂತಹ ದೇಶಾಭಿಮಾನವನ್ನ ಶೌರ್ಯದ ಮಾತನ್ನ ಅವತ್ತು ತಾಯಿ ಸಾಯುವಂತಹ ಸ್ಥಿತಿಯಲ್ಲಿದ್ದಾಗ್ಲೂ ಕೂಡ ವಿಕ್ರಮ್ ಬಾತ್ರಾ ಅವರು ಹೇಳ್ತಾರೆ. ಆ ಕಾರಣಕ್ಕಾಗಿ ಅವರು ಸದಾ ನಮ್ಮ ನೆನಪಿನಲ್ಲಿ, ಇಡೀ ದೇಶ ಸದಾ ಅವರನ್ನ ಸ್ಮರಣೆಯಲ್ಲಿ, ಅವರ ದೇಶದ ಸ್ಮರಣೆಯಲ್ಲಿ ಉಳಿದ್ದಾರೆ. ಆ ರೀತಿಯಾಗಿ ತಮ್ಮ ಶೌರ್ಯ ಪರಾಕ್ರಮವನ್ನು ಮೆರೆದಂತವರು. ಇನ್ನೊಬ್ರು ಮನೋಜ್ ಕುಮಾರ್ ಪಾಂಡೆ, ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ, ಉತ್ತರ ಪ್ರದೇಶದವರು. ಅವರು ಕೂಡ ಬಾರ್ಕಟ್ ಶಿಖರವನ್ನ, ಅಲ್ಲಿರ್ತಕ್ಕಂಥ ಬಾರ್ಕಟ್ ಸೆಕ್ಟರ್ನ ಕಾಲುಬಾರ್ ಅಂತಕ್ಕಂಥ ಶಿಖರವನ್ನ ವಶಪಡಿಸಿಕೊಂಡು ಪಾಕಿಸ್ತಾನದ ಸೈನಿಕರ ಗುಂಡೇಟಿಗೆ ಬಲಿಯಾಗಿ ಹುತಾತ್ಮರಾಗ್ತಾರೆ. ಆ ಮುಖಾಂತರ ಏನು ಅವತ್ತು ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯವನ್ನ ಸಾಧಿಸುತ್ತೆ. ವಿಜಯವನ್ನ ಸಾಧಿಸೋದ್ರಲ್ಲಿ ಅವರ ಕಾರ್ಯಾಚರಣೆ ಬಹಳ ಮುಖ್ಯವಾಗಿರುತ್ತೆ. ಅವತ್ತು ಮಡಿದಂತಹ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಆಗ್ಲಿ, ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಆಗ್ಲಿ, ಅವರ ಇಬ್ಬರ ವಯಸ್ಸುಗಳು ಕೇವಲ 24 ವರ್ಷ. ಕೇವಲ 24 ವರ್ಷ ವಯಸ್ಸಿನ ಈ ಯೋಧರು ನಮ್ಮ ದೇಶವನ್ನ ಕಾಪಾಡಬೇಕು, ಈ ದೇಶವನ್ನ ಉಳಿಸಬೇಕು, ಈ ನಾಡಿನ ಜನ ನೆಮ್ಮದಿಯಾಗಿರ್ಬೇಕು, ಇಲ್ಲಿ ಶಾಂತಿಯಿಂದ ನಿದ್ದೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೋಸ್ಕರ ಅವರ ಪ್ರಾಣವನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಹುತಾತ್ಮರಾಗ್ತಾರೆ. ಆವತ್ತಿನ ಯುದ್ಧದಲ್ಲಿ ಕೇವಲ ಭಾರತೀಯ ಭೂಸೈನ್ಯವೂ ಅಲ್ಲ, ವಾಯುಸೇನೆ ಕೂಡ, ಅವರು ಕೂಡ ಅವತ್ತು ವಿಜಯ್ ಸಫೇದ್ ಸಾಗರ್ ಅನ್ನುವಂತಹ ಒಂದು ಆಪರೇಷನ್, ವಿಜಯ್ ಸಫೇದ್ ಸಾಗರ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಆ ಯುದ್ಧದಲ್ಲಿ ಪಾಲ್ಗೊಳ್ತಾರೆ. ಈ ರೀತಿಯಾಗಿ ತಮ್ಮ ಪರಾಕ್ರಮ ಮತ್ತು ಶೌರ್ಯದ ಮುಖಾಂತರ, ಹೋರಾಟ ಮಾಡೋದ್ರ ಮುಖಾಂತರ ನಮಗೆ ಕಾರ್ಗಿಲ್ ಜಿಲ್ಲೆನಲ್ಲಿ ಪಾಕಿಸ್ತಾನ ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಂತಹ ನಮ್ಮ ದೇಶದ ಪ್ರಾಂತ್ಯವನ್ನ ಈ ವೀರ ಯೋಧರು ಹೋರಾಟ ಮಾಡೋದ್ರ ಮುಖಾಂತರ ಮತ್ತೆ ಮರಳಿ ನಮಗೆ ದಕ್ಕಿಸಿಕೊಡ್ತಾರೆ. ಈ ಇಬ್ಬರಿಗೂ ಭಾರತದ ಸೇನೆಯ ಅತ್ಯುತ್ತಮ ಗೌರವ ಪ್ರಶಸ್ತಿಯಾದಂತಹ ಪರಮವೀರ ಚಕ್ರವನ್ನ ಈ ವಿಕ್ರಮ್ ಬಾತ್ರಾ ಮತ್ತೆ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ನೀಡಲಾಗುತ್ತೆ. ಇವರಿಬ್ಬರ ಸಾಹಸಗಾಥೆಯ ಹಲವಾರು ಸಿನಿಮಾಗಳು ಇವತ್ತು ಭಾರತದಲ್ಲಿ ಬಿಡುಗಡೆಯಾಗಿದ್ದಾವೆ. ಎಷ್ಟು ಜನ ಸಿನಿಮಾ ನೋಡಿದಾರ ಗೊತ್ತಿಲ್ಲ, ಆದ್ರೆ
ಇಷ್ಟೆಲ್ಲ ರೀತಿಯಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿ ದೇಶಕ್ಕಾಗಿ ತ್ಯಾಗ ಮಾಡಿ ಈ ದೇಶವನ್ನ ಉಳಿಸ್ಕೊಡೋದಕ್ಕೆ ಇಷ್ಟೆಲ್ಲ ಜನ ತ್ಯಾಗ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಇವತ್ತಿನ ಕೆಲವೊಬ್ರು ಪುಂಡ್ರು ಪೋಕರು ಮಾಡಬಾರದನ್ನ ಮಾಡಿ ಯಾವುದೋ ಒಂದು ಪಕ್ಷದ ಬೂಟ್ ನೆಕ್ಕೊಂಡು ಬಿದ್ದಿರುವಂತಹ ವಾಗ್ಮಿಗಳು ಅಂತ ಹೇಳ್ಕೊಳ್ಳುವಂತ ಸುಳ್ಳುಗಳನ್ನೇ ಭಾಷಣ ಮಾಡಿಕೊಂಡು ಸುಳ್ಳು ಭಾಷಣಗಳನ್ನೇ ತಮ್ಮ ಬಂಡವಾಳಗಳನ್ನಾಗಿ ಮಾಡಿಕೊಂಡಿರುವಂತಹ ಕೆಲವೊಬ್ಬರು ದೇಶದ್ರೋಹಿಗಳು ಇವತ್ತು ಇಂಥ ಸೈನಿಕರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಇಂಥ ಸೈನಿಕರ ಹೆಸರಿನಲ್ಲಿ ಜನರೊಂದಿಗೆ ಭಾವನಾತ್ಮಕವಾಗಿ ಈ ವಿಚಾರವನ್ನ ಹರಡಿ ಆ ವಿಚಾರದಿಂದ ಬಂದಂತಹ ಲಾಭವನ್ನ ದೇಶವನ್ನ ಹಾಳು ಮಾಡ್ತಿರುವಂತಹ ಯಾವುದೋ ಇನ್ನೊಂದು ಪಕ್ಷಕ್ಕೆ ಮಾಡಿಕೊಡೋದಕ್ಕೆ ಕೆಲವೊಬ್ರು ಜನರು ಇವತ್ತು ಸೈನಿಕರ ಹೆಸರನ್ನ ಬಳಸ್ತಾ ಇದ್ದಾರೆ. ಇವರು ಹೇಳೋ ರೀತಿಯಾಗಿ ಇವತ್ತು ಆ ಪಕ್ಷ ನಿಜವಾಗ್ಲೂ ದೇಶಭಕ್ತರ ಪಕ್ಷ ಆಗಿದ್ರೆ, ದೇಶಾಭಿಮಾನಿಗಳ ಪಕ್ಷ ಆಗಿದ್ರೆ, ನೀವು ಗನ್ ಹಿಡ್ಕೊಂಡು ಬಂದೂಕ್ ಹಿಡ್ಕೊಂಡು ಏನು ಅವತ್ತು ಕಾರ್ಗಿಲ್ ನಲ್ಲಿ ಬೋಫೋರ್ಸ್ ಗನ್ಗಳನ್ನ ಪರಂಗಿಗಳನ್ನ ಇಟ್ಕೊಂಡು ಅವರು ಅವತ್ತು ಯೋಧರು ಹೋರಾಟ ಮಾಡಿದ್ರು. ನೀವು ಅಂತ ಬೋಫೋರ್ಸ್ ನ ಇಟ್ಕೊಂಡು ಗಡಿಗೆ ಹೋಗೋದು ಬೇಡ. ನಿಮ್ಮ ಯೋಗ್ಯತೆಗೆ ನಿಮ್ಮ ಪಕ್ಷದವರು ದೇಶಾಭಿಮಾನಿಗಳು ದೇಶಭಕ್ತರು ಅಂತ ಹೇಳ್ಕೊಳ್ಳುವಂತ ನಾಚಿಕೆಗೇಡಿ ಪಕ್ಷದ ಯುವ ಜನರೇ, ನಿಮ್ಮ ಯೋಗ್ಯತೆಗೆ ಇವತ್ತು ನೀವು ದೇಶದ ಒಳಗೆ ನಡೀತಾ ಇರುವಂತಹ ಅನ್ಯಾಯ, ದೌರ್ಜನ್ಯ, ಅಕ್ರಮ, ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿ ಆವತ್ತು ದೇಶದ ಜನರು ನಿಮ್ಮನ್ನ ದೇಶಭಕ್ತರು ದೇಶಾಭಿಮಾನಿಗಳು ಅಂತ ಹೇಳಿ ಭಾವಿಸ್ಕೋತಾರೆ. ಇಲ್ಲ ಅಂದ್ರೆ ನೀವೇನು ಮಾಡ್ತಾ ಇದ್ದೀರಿ ಇವತ್ತು ನಿಮ್ಮ ಪುಂಡಾಟಗಳನ್ನ, ನಿಮ್ಮ ಮಾಡಬಾರದು ಕೆಲಸವನ್ನ ಮಾಡಿಕೊಂಡು ಬರೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಂಡು ಇಲ್ಲಿ ಮಾಡಬಾರದನ್ನ ಮಾಡಿಕೊಂಡು ಬಿದ್ದಿರುವಂತಹ ದೇಶದ ಜನರನ್ನ ಸುಲಿಗೆ ಮಾಡಿ ಶೋಷಣೆ ಮಾಡಿ ದೌರ್ಜನ್ಯ ಮಾಡ್ತಾ ಇರುವಂತಹ ಜನಪ್ರತಿನಿಧಿಗಳನ್ನ ಬೆಂಬಲಿಸಿಕೊಂಡು ನೀವೇನು ಮಾಡ್ತಾ ಇದ್ದೀರಿ? ಹಾಗಾಗಿ ನೀವು ಯಾರ ಪರವಾಗಿದ್ದೀರಿ? ದೇಶದ ಪರವಾಗಿದ್ದೀರಾ, ದೇಶದ ಜನರ ಪರವಾಗಿದ್ದೀರಾ, ಅಥವಾ ದೇಶದ ಜನ ವಿರೋಧಿ ಕೆಲಸದಲ್ಲಿ ನೀವು ತೊಡಗಿದ್ದೀರಾ ಅನ್ನೋದನ್ನ ರಾಜ್ಯದ ಜನ ಇವತ್ತು ಅರ್ಥ ಮಾಡ್ಕೋತಾರೆ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂತಹ ಎಲ್ಲ ವೀರ ಯೋಧರ ತ್ಯಾಗ, ಶೌರ್ಯ, ಪರಾಕ್ರಮ, ಬಲಿದಾನ ಇವೆಲ್ಲವನ್ನ ನೆನಪಿನಲ್ಲಿಟ್ಕೊಂಡು, ಇವೆಲ್ಲವನ್ನ ಹೃದಯದಲ್ಲಿ ಇಟ್ಕೊಂಡು ನಾವು ಈ ನಾಡಿಗೆ, ಈ ದೇಶಕ್ಕೆ ಏನಾದ್ರೂ ಮಾಡಬೇಕು. ಇಷ್ಟೆಲ್ಲ ಜನರ ಬಲಿದಾನ, ಪರಿಶ್ರಮ, ತ್ಯಾಗ ವ್ಯರ್ಥ ಆಗೋದಕ್ಕೆ ನಾವು ಬಿಡಬಾರದು. ಇವತ್ತು ದೇಶದ ಒಳಗೆ ದೇಶದ ಜನರನ್ನ ಸುಲಿಗೆ ಮಾಡ್ತಾ ಇರುವಂತ, ಶೋಷಣೆ ಮಾಡ್ತಾ ಇರುವಂತ ಜನರನ್ನ ಏನು ಪವಿತ್ರವಾದಂತಹ ರಾಜಕಾರಣದಿಂದ ಓಡಿಸಬೇಕು ಅಂತ ಹೇಳಿ ಭ್ರಷ್ಟರನ್ನ ರಾಜಕಾರಣದಿಂದ ತೊಲಗಿಸಿ ಪ್ರಾಮಾಣಿಕರನ್ನ ರಾಜಕಾರಣಕ್ಕೆ ತರುವಂತಹ ಕೆಲಸವನ್ನ ಇವತ್ತು ಒಂದು ಯಜ್ಞದ ರೀತಿಯಲ್ಲಿ ಕೆಆರ್ಎಸ್ ಪಕ್ಷದ ಸೈನಿಕರು ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತಾಡಿದ್ರೆ ಹಲವಾರು ವಿಚಾರಗಳಿದ್ದಾವೆ. ಚೈನಾ ಯುದ್ಧದಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ, ನೆಹರು ಅವರು ಪಾಪ ಸೈನಿಕರಿಗೆ ಹಾಕೊಳ್ಳೋದಕ್ಕೆ ಬೂಟ್ ಕೊಟ್ಟಿರ್ಲಿಲ್ಲ, ಚಳಿಗೆ ಕವಚ ಕೊಟ್ಟಿರ್ಲಿಲ್ಲ, ಸರಿಯಾದ ಗನ್ ಇರಲಿಲ್ಲ, ಕೆಲಸ ಮಾಡುವಂತಹ ಗನ್ಗಳಿರ್ಲಿಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರ ನೆಹರು ಅವರ ಕಾಂಗ್ರೆಸ್ ಸರ್ಕಾರವನ್ನ ದೂರಿದ್ದು ಲೇವಡಿ ಮಾಡಿದ್ದು. ಆದ್ರೆ ಇಡೀ ಭಾರತ ದೇಶವನ್ನ ನಾನು ವಿಶ್ವಗುರು ಮಾಡ್ತೀನಿ, ಇಡೀ ಪ್ರಪಂಚಕ್ಕೆ ಭಾರತವನ್ನ ವಿಶ್ವಗುರು ಮಾಡ್ತೀನಿ ಅಂತ ಹೇಳಿ ಏನು ಗಂಟೆಗೆ ಒಂದೊಂದು ಬಟ್ಟೆಗಳ ಪೋಷಾಕಗಳನ್ನು ಹಾಕೊಂಡು ವಿದೇಶಗಳಲ್ಲಿ ತಿರುಕೊಂಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ, ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯೇ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲೂ ಕೂಡ ನಾವು ಎಂತಹ ದುರ್ಘಟನೆಗಳನ್ನ ಸೈನ್ಯದಲ್ಲಿ ನೋಡ್ತಾ ಇದ್ದೀವಿ. ಮೊನ್ನೆ ಎಲ್ಲ ಸೈನ್ಯದಲ್ಲಿ ಯೋಧರು ವಿಡಿಯೋಗಳನ್ನ ಮಾಡ್ತಾ ಇದ್ರು. ನಮ್ಗೆ ತಿನ್ನೋದಕ್ಕೆ ಇಲ್ಲಿ ರೊಟ್ಟಿ ಇಲ್ಲ, ತಿನ್ನೋದಕ್ಕೆ ಸರಿಯಾದ ಊಟ ಇಲ್ಲ, ನಮಗೆ ಸೇನೆಯಲ್ಲಿ ನಮಗೆ ರಕ್ಷಣೆಗೆ ಬೇಕಾಗಿರುವಂತಹ ವ್ಯವಸ್ಥೆಗಳಿಲ್ಲ ಅಂತ ಹೇಳಿ
ಪಾಪ ಯುದ್ಧ ಮಾಡುವಂತ ಜಾಗದಿಂದ ಸೈನಿಕರು ವಿಡಿಯೋ ಮಾಡಿ ಬಿಡ್ತಾ ಇದ್ರು. ಪಾಪಿಗಳು ಇವರು ದೇಶಭಕ್ತರು, ದೇಶಾಭಿಮಾನಿಗಳು ಅಂತ ಹೇಳ್ಕೊಳ್ಳುವಂತಹ ಜನರು ಯಾವ ರೀತಿಯಾಗಿ ಸೈನಿಕರ ಪರವಾಗಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ, ಇವರ ಹುಸಿ ದೇಶಭಕ್ತಿ ಎಂತಹದ್ದು ಅನ್ನೋದನ್ನ ಈ ಬಿಜೆಪಿ ಪಕ್ಷವನ್ನ ಬೆಂಬಲಿಸ್ತಾ ಇರುವಂತಹ ನಾಡ ಪ್ರೇಮಿಗಳು, ದೇಶಭಕ್ತರು ಅರ್ಥ ಮಾಡ್ಕೋಬೇಕು. ನೀವು ನಿಜವಾಗ್ಲೂ ಈ ರೀತಿಯಾಗಿ ದೇಶಕ್ಕಾಗಿ ಹೋರಾಟ ಮಾಡಿದಂತಹ ಹುತಾತ್ಮರಾದಂತಹ ಭಾರತ ದೇಶದ ಹೆಮ್ಮೆಯ ಪುತ್ರರ ಋಣ ತೀರಿಸಬೇಕು ಅಂತ ಅಂದ್ರೆ ನೀವು ಈ ಕೂಡಲೇ ಏನು ಇವತ್ತು ಭಾರತ ದೇಶದ ಒಳಗೆ ಭ್ರಷ್ಟಾಚಾರ ಮತ್ತು ಅಕ್ರಮ ಚುನಾವಣೆಗಳ ಮುಖಾಂತರ ಅಧಿಕಾರವನ್ನ ಹಿಡಿತಾ ಇರುವಂತಹ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳನ್ನ ತಿರಸ್ಕರಿಸುವ ಕೆಲಸವನ್ನ ಇಡೀ ದೇಶದ ದೇಶಭಕ್ತ ಬಂಧುಗಳು ಯುವ ಜನರು ಮಾಡಬೇಕು. ನಿಮಗೇನಾದ್ರೂ ಇವರ ತ್ಯಾಗ ಬಲಿದಾನಕ್ಕೆ ಏನಾದ್ರೂ ನಿಮ್ಗೆ ಗೌರವ ಕೊಡಬೇಕು ಅಂತ ಅನ್ಸಿದ್ರೆ ಆ ಕೆಲಸವನ್ನ ಮಾಡಬೇಕು. ಅದು ಬಿಟ್ಟು ದಿವಸ ಬೆಳಿಗ್ಗೆ ಎದ್ದು ದೇಶ ನಾಶ ಮಾಡೋರಿಗೆ ಬೆಂಬಲಿಸಿಕೊಂಡು ಅವರಿಗೆ ಜೈಕಾರ ಹಾಕೊಂಡು ಮತ್ತೆ ಇನ್ಯಾವತ್ತ ಜುಲೈ 26 ಬಂದ್ರೆ ಕಾರ್ಗಿಲ್ ವಿಜಯ ದಿವಸ ಅಂತ ಹೇಳಿ ಮೆರವಣಿಗೆ ಮಾಡೋದು, ಬಾವುಟ ಹಿಡ್ಕೊಂಡು ಗೊತ್ತಾದ ಜನರಲ್ಲಿ ನಿಜ ದೇಶಭಕ್ತಿಯನ್ನ ಮೂಡಿಸಬೇಕು. ದೇಶಕ್ಕೆ ಇವತ್ತು ಬೇಕಾಗಿರುವಂತಹ ಕೆಲಸಕ್ಕೆ, ಕಾರ್ಯಕ್ಕೆ ಯುವಕರು ಮುಂದಾಗುವಂತಹ ಉತ್ಸಾಹವನ್ನ, ಸ್ಫೂರ್ತಿಯನ್ನ, ಧೈರ್ಯವನ್ನ ಅವರಲ್ಲಿ ತುಂಬಿ ಅಂತ ಕೆಲಸಗಳಿಗೆ ಅವರನ್ನ ಹಚ್ಚಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂತ ಕೆಆರ್ಎಸ್ ಪಕ್ಷ ಇವತ್ತು ಕಾರ್ಗಿಲ್ ಯುದ್ಧದ ವಿಜಯಕ್ಕೆ ಕಾರಣಕರ್ತಾದಂತಹ ಎಲ್ಲ ವೀರ ಯೋಧರಿಗೆ ನಮಿಸ್ತಾ, ಈ ಭೂಮಿ ಭಾರತ ಭೂಮಿ ಇರುವವರೆಗೂ, ಭಾರತ ದೇಶ ಇರುವವರೆಗೂ ಆ ದಿನ ಆ ಹೋರಾಟದಲ್ಲಿ ಹುತಾತ್ಮರಾದಂತಹ ಎಲ್ಲ ವೀರ ಸೈನಿಕರನ್ನ ನಾವು ನೆನಪಿನಲ್ಲಿಡ್ತೀವಿ. ನಿಮ್ಮ ಋಣದಲ್ಲಿ ಈ ದೇಶ ಇರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಗಡಿಯಲ್ಲಿ ನಮಗಾಗಿ ಹೋರಾಟ ಮಾಡಿ ಪ್ರಾಣತ್ಯಾಗ ಮಾಡಿದಂತಹ ಯೋಧರ ರೀತಿಯಲ್ಲಿ ದೇಶದ ಒಳಗಿರುವಂತಹ ನಮ್ಮವರೇ ಆಗಿದ್ಕೊಂಡು ದೇಶವನ್ನ ಹಾಳು ಮಾಡುವಂತಹ ಕೆಲಸವನ್ನ ಏನಿವತ್ತು ಭ್ರಷ್ಟ ಪಕ್ಷಗಳ ಮುಖಂಡರುಗಳು, ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ, ಅವರನ್ನ ದೇಶ ಬಿಟ್ಟು ಓಡಿಸುವಂತಹ ಕೆಲಸಕ್ಕೆ ಯುವ ಜನರು ಮುಂದಾಗಬೇಕು. ಇಂಥ ಭ್ರಷ್ಟರನ್ನ ದೇಶದಿಂದ ಓಡಿಸ್ತೀವಿ ಅನ್ನುವಂತ ಸಂಕಲ್ಪವನ್ನ ಈ ಕಾರ್ಗಿಲ್ ವಿಜಯ ದಿನ ನಾಡಿನ ಎಲ್ಲ ಯುವ ಜನರು ಮಾಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತಾ, ಕಾರ್ಗಿಲ್ ವಿಜಯದ ಸಂದರ್ಭಕ್ಕೆ ಕಾರಣಕರ್ತಾದಂತಹ ಎಲ್ಲ ವೀರ ಯೋಧರಿಗೆ ನಮಸ್ತಾ, ಅವರು ದೇಶದಲ್ಲಿ ಚಿರಾಯುವಾಗಲಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿ ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಮತ್ತೆ ಇಷ್ಟೆಲ್ಲ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಏರ್ಪಾಡು ಮಾಡಿದಂತಹ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಆರ್ಎಸ್. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂತಹ ಭಾರತದ ಎಲ್ಲ ವೀರ ಯೋಧರಿಗೆ, ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂತಹ ಭಾರತದ ಎಲ್ಲ ವೀರ ಸೇನಾನಿಗಳಿಗೆ ನಮಸ್ಕಾರ.